ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಜೊತೆ ನನ್ನ ಕತೆ ಬಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಏನಾಗ್ತಾಯಿದೆ ಅಂದರೆ ನೋಡೋಕ್ಕೆ ನಿಜಕ್ಕೂ ಬೋರ್ ಆಗ್ತಾಯಿದೆ. ಯಾಕಂತಂದರೆ ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರೂ ಕೂಡ ಪದೇ ಪದೇ ನಮ್ಮ ಅಜಿತ್ ಅವರು ಭೂಮಿ ಮೇಲೆ ಆಪಾದನೆಯನ್ನು ಮಾಡ್ತಾನೇ ಇದ್ದಾರೆ. ಸತ್ಯನ ಹತ್ರ ಕೂಡ ಮಾತಾಡ್ತಾ ಇರ್ತಾರೆ. ಮಾತಾಡುವಂಥ ಸಂದರ್ಭದಲ್ಲಿ ಭೂಮಿ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರಾಗುತ್ತೆ. ಬೇಜಾರಾದಂಥ ಸಂದರ್ಭದಲ್ಲಿ ಭೂಮಿ ಕೂಡ ಸುಮ್ಮನೆ ಇರೋದಿಲ್ಲ. ನೋಡು ಸತ್ಯನ, ಅವಳು ಈ ಮನೇಲಿ ಇರ್ಕೂಡ್ದು ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳ್ತಾರೆ. ಅದು ಹೇಗೆ ಹೇಳ್ತಿರೋ ಹೇಗೆ ಬಿಡ್ತಿರೋ, ನೀವು ಭೂಮಿ ಹತ್ರ ಹೇಳಬೇಕು ಅಂತ ಹೇಳಿದಾಗ, ಅದೇನು ಬೇಡ ಸಾಹೇಬ್ರೆ, ನಾನು ಕೇಳಿಸ್ಕೊಂಡಿದ್ದೀನಿ, ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ ಸತ್ಯನ. ನೋಡಿ, ನೀವೇನೇ ಹೇಳಿದ್ರು ನೀವೇನೇ ಮಾಡಿದ್ರು ಅಶ್ವಿನಿ ಕೈಯಲ್ಲಿ ನಾನಂತೂ ಕಾಂಟ್ರಾಕ್ಟ್ ಪೇಪರನ್ನು ಕೊಟ್ಟಿಲ್ಲ. ಸೊ ಅಶ್ವಿನಿನೇ ಏನು ಅಂತಂದರೆ ಅದನ್ನು ಹೇಗೆ ತೊಗೊಂಡು ಏನು ಅಂತಲೂ ನನಗೆ ಗೊತ್ತಿಲ್ಲ. ಆದರೂ ನೀವು ನಂಬ್ತಾ ಇಲ್ಲ, ಇದೇ ನಿಜ. ನಿಮಗೆ ಯಾವಾಗ ಇದು ನಿಜ ಅಂತ ಗೊತ್ತಾಗುತ್ತೋ ಆವತ್ತೇ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾಳೆ. ಹೇಳ್ಬಿಟ್ಟು ಏನಂತಂದರೆ, ಸಾಹೇಬ್ರೆ, ನಾನು ಇವತ್ತು ಮಧ್ಯರಾತ್ರಿನೇ ಹೊರಟೋಗ್ತೀನಿ. ಯಾಕಂದರೆ ಅಜ್ಜಿ ಮತ್ತು ಶ್ರವಣ್ ಸಾಹೇಬರು ಎಲ್ಲರೂ ಕೂಡ ಏನಂತಂದರೆ ನಾನು ಹೋಗೋದನ್ನು ತಡೀತಾರೆ ಅನ್ನೋದು ಗೊತ್ತಿರುತ್ತೆ. ಆಮೇಲೆ ಶಾರದಮ್ಮ, ಇನ್ನು ಮುಂದೆ ನಿಮಗೆ ಶ್ರವಣ್ ಸಾಹೇಬ್ರೆ ಊಟ ಮಾಡಿಸ್ತಾರೆ. ಅವ್ರು ಊಟ ಮಾಡಿದಾಗ ಊಟ ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಕೊಟ್ಟಿರೋ ಮಾತ್ರೆನೆಲ್ಲ ತೊಗೋಬೇಕು ಅಂದಾಗ, ಭೂಮಿ ಇದನ್ನೆಲ್ಲ ನೀನು ಶಾರದಾ ಹತ್ರ ಹೇಳ್ತಾ ಇದೀಯ. ಶಾರದಾ ನನ್ನ ನೋಡಿದ್ರೆ 3 ಕಿಲೋಮೀಟ್ರ್ ದೂರ ಓಡ್ತಾಳೆ, ಅಂಥದ್ರಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ಅಷ್ಟಕ್ಕೂ ನಾನು ಯಾಕೆ ಮಾಡಬೇಕು? ನೀನು ಇದೆಯಲ್ವಾ, ಆದಷ್ಟು ಬೇಗ ನಿನ್ನ ಒಂದು ಆರೈಕೆಯಿಂದ ಶಾರದಾ ಹುಷಾರಾದರೆ ಸಾಕು ಅನ್ನೋ ಒಂದು ಯೋಚನೆಯಲ್ಲಿ ನಮ್ಮ ಶ್ರವಣ ಅವರು ಇರ್ತಾರೆ. ಆದರೆ ಅವ್ರಿಗೇನು ಗೊತ್ತು, ಹೌದು ಸಾಹೇಬ್ರೆ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ತಿರ್ಗಾ ಏನಾಗುತ್ತೆ ಅಂತಂದರೆ ಮತ್ತೆ ಮಂಕಾಗಿ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ, ಸಾಹೇಬ್ರೆ, ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ನನ್ನನ್ನೇ ನಿಮ್ಮ ಮಗಳು ಮನಶ್ವಿನಿ ಅಂತ ಅಂದ್ಕೊಳ್ಳಿ ಅಂತ ಹೇಳಿದಾಗ, ಹೌದು ಭೂಮಿ, ನಿನ್ನ ಥರನೇ ನನಗೂ ಕೂಡ ನೀನೇ ನನ್ನ ಮಗಳಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು, ಆದರೂ ಈಗೂ ಕೂಡ ನೀನು ನನ್ನ ಮಗಳೇ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾರೆ. ನಾನು ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಾನು ಈ ಮನೆಯಿಂದ ಹೊರಟ್ಬಿಡ್ತೀನಿ ಸಾಹೇಬ್ರೆ ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಆದರೆ ಮನೆಯಲ್ಲಿ ಅಜ್ಜಿ ಆಗಿರ್ಬೋದು, ಶ್ರವಣ್ ಅವರು, ರಮಣ್ ಅವರು ಮತ್ತು ಸಂಗೀತ ಅವರು ಭೂಮಿನ ಬಿಟ್ಟು ಇರೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಸಂಗೀತ ಅವರು ಮನೆಗೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ. ಹುಷಾರಾಗಿದೆ, ಡಾಕ್ಟ್ರು ಕೂಡ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸೊ ಈ ಕಡೆ ಶ್ರವಣ್ ಅವರು ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಅಜಿತ್ ಅವರು ತಾಯಿ ಬಗ್ಗೆ ಯೋಚನೆ ಮಾಡುವಂಥ ಒಂದು ಪ್ರಸಂಗ ಬಂದೇ ಬರುತ್ತೆ. ಯಾಕಂದರೆ ಭೂಮಿನ ಮನೆ ಬಿಟ್ಟು ಹೋಗುವಂಥ ಸುಲಭವಾಗಿ ಹೇಳ್ತಿದ್ದಾರೆ. ಮುಂಜಾನೆ ಎದ್ಬಿಟ್ಟು ಭೂಮಿನ ಎಲ್ಲರೂ ಕೂಗ್ತಾರೆ, ಬಟ್ ಭೂಮಿ ಮನೇಲಿ ಇರೋದಿಲ್ಲ. ದೇವಯಾನಿ ಎಕ್ಸ್ಟ್ರಾಡಿನರಿ ನಾಟಕ ಕೂಡ ಆಡ್ತಾಳೆ. ಈ ವಿಷಯ ಏನಾದರೂ ಸಂಗೀತನೂ ಗೊತ್ತಾದರೆ ಏನಾಗ್ಬೋದು. ಇನ್ನು ಭೂಮಿ ಈ ಊರನ್ನೇ ಬಿಟ್ಟು ಹೋಗುವಂಥ ನಿರ್ಧಾರ ಕೂಡ ಮಾಡಿದ್ದಾಳೆ. ಊರು ಬಿಟ್ಟು ಹೋಗ್ತೀನಿ ಅಂತ ಕೂಡ ಹೇಳ್ತಾಳೆ. ಊರು ಬಿಟ್ಟು ಹೋದ್ಮೇಲೆ ಇವಳೇ ಮನಶ್ವಿನಿ ಅಂತ ಗೊತ್ತಾಗುತ್ತೋ ಏನೋ. ಸೊ ಭೂಮಿ ಮನೆಯಾಗಿರುವಾಗಂತೂ ಗೊತ್ತಾಗಲಿಲ್ಲ. ಭೂಮಿ ಊರಿಂದ ಆಚೆ ಹೋದ್ಮೇಲೆ ಆದರೆ ಇವಳೇ ನಮ್ಮ ಮನಶ್ವಿನಿ ಅಂತ ಗೊತ್ತಾಗುತ್ತಾ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಆದರೂ ಕೂಡ ಅಜಿತ್ ಅವ್ರು ಮಾಡ್ತಾ ಇರೋದು ಒಂಚೂರು ಕೂಡ ಸರಿ ಅನಿಸ್ತಾ ಇಲ್ಲ. ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಭೂಮಿಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೂ ಕೂಡ ಹಾಗೆ ಅನಿಸಿದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.